ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಏನಂದ್ರೆ ನಮ್ಮ ಸ್ವಾಮೀಜಿಗಳು ನಮ್ಮ ಊರಿಗೆ ಬರ್ತಾ ಇದ್ದಾರೆ. ಸ್ವಾಮೀಜಿ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಚಂಡೆ ವಾದ್ಯನ ಬಾರಿಸ್ತಾ ಇದ್ರು. ಹಾಗೆ ಎಲ್ರು ಕುಂಭವನ್ನ ಹಿಡ್ಕೊಂಡು ಅವ್ರು ಬರೋದನ್ನೇ ಕಾಯ್ತಾ ಇದ್ರು. ಹಾಗೆ ನಾವು ಕೂಡ ಹೂವನ್ನ ಇಟ್ಕೊಂಡು ಅವ್ರು ಬರೋದನ್ನೇ ಕಾಯ್ತಾ ಇದ್ವಿ. ಹಾಗೆ ಇವ್ರ ಎನರ್ಜಿಗೆ ಮೆಚ್ಚಲೇಬೇಕು, ತುಂಬಾ ಚೆನ್ನಾಗಿ ಚಂಡೆ ವಾದ್ಯನ ಬಾರಿಸ್ತಾ ಇದ್ರು. ಫೈನಲಿ ನಮ್ಮ ಸ್ವಾಮೀಜಿಗಳು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ರು. ನಾವು ಸ್ವಾಮೀಜಿ ಅವರನ್ನ ತುಂಬಾ ಖುಷಿಯಾಗಿ ಬರ್ಮಾಡ್ಕೊಂಡ್ವಿ. ಹಾಗೂ ಅವ್ರ ಪಾದಗಳಿಗೆ ಹೂವನ್ನ ಅರ್ಪಣೆ ಮಾಡಿ ಆಶೀರ್ವಾದವನ್ನು ಪಡ್ಕೊಂಡ್ವಿ. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ನಾವು ಅವ್ರನ್ನ ತುಂಬಾ ಹತ್ರದಿಂದ ನೋಡಿದ್ವಿ. ನಮ್ಮ ಸ್ವಾಮೀಜಿಗಳು ನಮ್ಮ ಸೋಮೇಶ್ವರ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ರು. ಅವ್ರ ಜೊತೆ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನವನ್ನ ಪಡ್ಕೊಂಡ್ವಿ. ಅಲಂಕಾರ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಎಷ್ಟು ನೋಡಿದ್ರು ಕಡಿಮೆನೆ ಅಂತ ಅನಿಸ್ತಾ ಇತ್ತು. ಹಾಗೆ ದೇವಸ್ಥಾನದಲ್ಲಿ ಮಹಾರುದ್ರ ಹವನ ನಡೀತಾ ಇತ್ತು. ನಾನು ಕೂಡ ಸ್ವಲ್ಪ ಹೊತ್ತು ಹೋಗಿ ಕುತ್ಕೊಂಡೆ. ಪೂಜೆ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಸ್ವಾಮೀಜಿಗಳು ನಮ್ಮ ಅಜ್ಜಿ ಮನೆಗೆ ಭೇಟಿ ನೀಡಿದ್ರು. ಹಾಗೆ ನಮ್ಮನೆಯಲ್ಲೂ ಕೂಡ ಎಲ್ಲ ಲೇಡೀಸ್ಗಳು ಕುಂಭವನ್ನ ಹಿಡ್ಕೊಂಡು ಸ್ವಾಮೀಜಿ ಅವರನ್ನ ಬರ್ಮಾಡ್ಕೊಳಕ್ಕೆ ಸಿದ್ಧ ಮಾಡ್ಕೊಂಡಿದ್ರು. ಫೈನಲಿ ಸ್ವಾಮೀಜಿಗಳು ನಮ್ಮ ಮನೆಗೆ ಎಂಟ್ರಿ ಕೊಟ್ರು. ಎಲ್ಲರೂ ಹಿಡ್ಕೊಂಡಿರೋ ಕುಂಭವನ್ನ ಮುಟ್ಟಿ ಅವ್ರಿಗೆ ಆಶೀರ್ವಾದ ಕೂಡ ಕೊಟ್ರು. ನನ್ನ ಚಿಕ್ಕಮ್ಮ ಹಾಗೂ ನನ್ನ ದೊಡ್ಡಮ್ಮಂದ್ರು ಸ್ವಾಮೀಜಿ ಅವ್ರಿಗೆ ಆರತಿಯನ್ನ ಮಾಡಿ ನಮ್ಮ ಮನೆಗೆ ಬರ್ಮಾಡ್ಕೊಂಡ್ವಿ. ನಮ್ಗಂತೂ ತುಂಬಾನೇ ಖುಷಿ ಆಯ್ತು ಸ್ವಾಮೀಜಿಗಳು ನಮ್ಮ ಮನೆಗೆ ಭೇಟಿ ನೀಡಿದಕ್ಕೆ. ಅವರು ಫಸ್ಟ್ ಮನೆ ಒಳಗ್ ಬಂದು ದೇವ್ರ ಪೂಜೆಯನ್ನ ಮಾಡಿದ್ರು. ದೇವ್ರ ಪೂಜೆ ಆಗ್ತಾ ಇರೋ ಹಾಗೆ ಪಾದ ಪೂಜೆ ಕೂಡ ಸ್ಟಾರ್ಟ್ ಆಯ್ತು. ನೀವು ಕೂಡ ನೋಡ್ಕೊಂಬನ್ನಿ. ಪಾದ ಪೂಜೆ ಎಲ್ಲ ಮುಗಿದ್ಮೇಲೆ ಎಲ್ಲ ಹಿರಿಯರು ಸ್ವಾಮೀಜಿಯವರ ಆಶೀರ್ವಾದವನ್ನ ಪಡ್ಕೊಂಡ್ರು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಂಡಲನ್ಸ್ ಡೈರೀಸ್. ಡೂ ಫಾಲೋ. ಬಾಯ್.